ಈಗ ನೀವು ರಾಜಕಾರಣಕ್ಕೆ ಏನಾದ್ರು ಹೋದರೆ ನಮ್ಮ ಇಂಡಸ್ಟ್ರಿಲಿರೋರ್ನ ಅಥವಾ ಸೀರಿಯಲ್ ಆಗಲಿ ಸಿನಿಮಾ ಆಗಲಿ ಯಾರನ್ನಾರು ರಾಜಕಾರಣಕ್ಕೆ ನಿಮ್ಮ ಸಚಿವ ಸಂಪುಟಕ್ಕೆ ತಗೋಬೇಕು ಅಂದರೆ ನೀವೇ ಮುಖ್ಯಮಂತ್ರಿ ಅಂದ್ಕೊಳ್ಳಿ, ಅಥವಾ ನೀವು ಹೈಕಮಾಂಡ್ ನಮ್ಮ ಕಿಂಗ್ ಮೇಕರು. ಏನೋ ಒಂದು. ಹಾಂ, ಸೊ ನಮ್ಮಲ್ಲಿರೋರು ಯಾರ್ಯಾರಿಗೆ ಯಾವ್ಯಾವ ಸಚಿವ ಸಂಪುಟ ಸ್ಥಾನ ಕೊಡ್ತೀರ? ಹೀರೋಗಳಿಗ? ಯಾರಿಗಾರು ತಗೊಳ್ಳಿ, ಹೀರೋಯಿನ್ ತಗೊಳ್ಳಿ. ಹಾಂ, ಓಕೆ 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 ಸರ್, ಓಕೆ. ಶಿವರಾಜ್ ಕುಮಾರ್ ಚೀಫ್ ಮಿನಿಸ್ಟರ್. ಆಮೇಲೆ ಡೆಪ್ಟಿ ಸಿ ಎಂ ಬಂದು ಸುದೀಪ್ ಅವರು. ರವಿ ಸಾರು ಹೋಮ್ ಮಿನಿಸ್ಟ್ರು. ಧ್ರುವ ಸರ್ಜಾ ವಿದ್ಯಾಮಂತ್ರಿ. ಆಮೇಲೆ ಮಹಿಳಾ ಆಯೋಗದ ಇವರು ಇದ್ದಾರಲ್ಲ, ಅದಕ್ಕೆ ರಚಿತಾ ರಾಮ್ ಅವರು. ಆಮೇಲೆ ಅವ್ರಿಗೆ ಅಸಿಸ್ಟೆಂಟ್ಗಳು ಇಬ್ಬರನ್ನ ನಾನೇ ಕ್ರಿಯೇಟ್ ಮಾಡ್ತೀನಿ, ಅಂದರೆ ಅವ್ರಿಗೆ ಅಸಿಸ್ಟೆಂಟ್ ಇಬ್ಬರು ಇರಬೇಕು ಅಂತ ಹೇಳ್ಬಿಟ್ಟು ಹೊಸ ಇದು. ಅದಕ್ಕೆ ನಿಮಿಕಾ ರತ್ನಾಕರು ಮತ್ತು ನಮ್ಮ ಕೃತಿಕಾ ಲೋಬೋ ಅಂತ ಒಬ್ಬರು ನಮ್ಮ ಆರ್ಟಿಸ್ಟ್ ಹೀರೋಯಿನ್ ಇದ್ದಾರೆ, ಅವರಿಬ್ಬರನ್ನ ಹಾಕ್ತೇನೆ. ಆಮೇಲೆ ಆಯೋಗದ ಅಧ್ಯಕ್ಷೆ ಅಂತಾರಲ್ಲ, ಅದಕ್ಕೆ ಬಂದ್ಬಿಟ್ಟು ರೂಪಾ ಅಂತ ತುಮಕೂರಲ್ಲಿ ಹೀರೋಯಿನ್ನು. ಅವ್ರು ನಮಗೆ ಉಪ್ಪಿ ಸರ್ ಪಿಕ್ಚರ್ಗೆ ನೆಕ್ಸ್ಟ್ ಅವರೇ ಹೀರೋಯಿನ್ನು. ಅವ್ರನ್ನ ರೂಪಾ ಅವ್ರನ್ನ ಅದಕ್ಕೆ ಎಡ್ ಮಾಡಿಸ್ತೀನಿ ಸರ್. ನೀವು ಯಾರ್ಯಾರಿಗೆ ಪ್ರಾಮಿಸ್ ಮಾಡಿದ್ರೆ ಎಲ್ಲರಿಗೂ ಒಂದೊಂದು ಸ್ಥಾನ ಕೊಡ್ತಾ ಇದ್ದೀರಾ? ಅಂದರೆ ನಾನು ಪ್ರಾಮಿಸ್ ಮಾಡೋದು ಅಂದರೆ ಏನು, ಕೆಲಸಕ್ಕೋಸ್ಕರ ಪ್ರಾಮಿಸ್ ಮಾಡ್ತೀನಿ, ಇನ್ನೇನಕ್ಕೆ ಮಾಡಿರ್ತೀನಿ ಹೇಳಿ. ನಾನು ಅದನ್ನೇ ಹೇಳಿದ್ದು. ಆಯಿತು. ಅಯ್ಯೋ ಸ್ವಾಮಿ, ನಿಮ್ಮ ಬಾಯಿ ಕೊಡೋರು ಯಾರು ನಿಮಗೆ? ಆಯಿತು, ನೀವು ಹೇಳಿದ್ರೆ ಆಗಲಿ.